ಇನ್ನು ಮನ್ರೇಗಾ ಹೆಸರು ಬದಲಾಯಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಜಿ ಯೋಜನೆಯಲ್ಲಿ ರಾಮನ ಹೆಸರು ಇಲ್ಲ, ಸೀತಾರಾಮನ ಹೆಸರು ಇಲ್ಲ, ದಶರಥ ರಾಮನ ಹೆಸರು ಇಲ್ಲ, ಬದಲಾಗಿ ಗಾಂಧಿ ಕೊಂದ ಗೋಡ್ಸೆ ಹೆಸರಿರೋದು ಅಂತ ಮಾತನಾಡಿದ್ದಾರೆ. ಆಜೀವಿಕ್ ಮಿಷನ್ ಗ್ರಾಮೀಣ ಅಂದ್ರೆ ಅದು ಶ್ರೀರಾಮ ಅಲ್ಲ. ಆ ಥರ ಈ ಕಾಯ್ದೆ ಈ ಹೆಸರು ವಿಕಸಿತ್ ಭಾರತ್ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಇದರ ಅರ್ಥ. ರಾಮ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಯಾವ ರಾಮನೂ ಅಲ್ಲ. ಅದು ನಾಥೂರಾಮ್ ಗೋಡ್ಸೆ, ಈಗಾಗಲೇ ಹೇಳಿದ್ದಾರೆ, ನಾಥೂರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನ ಕೊಂದಾಕ್ತವ್ರು ಯಾರು? ನಾಥೂರಾಮ್ ಗೋಡ್ಸೆ. ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧಿಯನ್ನ ಕೊಂದಾಕಿದ್ದಾರೆ. ಆಜೀವಿಕ್ ಮಿಷನ್ ಗ್ರಾಮೀಣ ಅಂದ್ರೆ ಅದು ಶ್ರೀರಾಮ ಅಲ್ಲ. ಆ ಥರ ಈ ಕಾಯ್ದೆ ಈ ಹೆಸರು ವಿಕಸಿತ್ ಭಾರತ್ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್. ಓಕೆ, ಜಿ ಕಾಯ್ದೆ ವಿಚಾರವಾಗಿ ಹೆಸರು ಬದಲಾವಣೆ ಆಗಿದ್ದರ ಬಗ್ಗೆ ಅಸಮಾಧಾನ ಸಹಜವಾಗಿ ಆರಂಭದಿಂದಲೂ ಕೂಡ ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇದೆ. ಅದೇ ವಿಷಯವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದರು. ಗಾಂಧಿಯನ್ನ ಏನು ಕೊಂದಿರುವಂತಹದ್ದು ಬಿಜೆಪಿ ಇದೇನು ಮೊದಲಲ್ಲ. ಈಗಾಗಲೇ ಈ ಹೆಸರನ್ನ ಬದಲಾವಣೆ ಮಾಡೋ ಮೂಲಕವಾಗಿಯೂ ಕೂಡ ಅವರ ಅವಧಿಯಲ್ಲಿ ಕೊಂದು ಹಾಕಿದೆ. ಇಲ್ಲಿ ನಾಥೂರಾಮ್ ಗೋಡ್ಸೆ ಹೆಸರು ಇರೋದು ಅನ್ನೋದರ ಬಗ್ಗೆ ಅವರು ವ್ಯಾಖ್ಯಾನ ಮಾಡ್ತಾರೆ. ಈ ಕಾಯ್ದೆಯಲ್ಲಿರುವಂತಹ ಹೆಸರೇನಿದೆ ಆ ಹೆಸರನ್ನು ಕೂಡ ಡಿಟೇಲ್ಡ್ ಆಗಿ ಹೇಳೋ ಮೂಲಕವಾಗಿ ಅಲ್ಲಿ ಸೀತಾರಾಮನೂ ಇಲ್ಲ, ಕೌಶಲ್ಯ ರಾಮನೂ ಇಲ್ಲ, ಬದಲಾಗಿ ನೀವು ಅಂದ್ಕೊಂಡಿದ್ದೀರಿ ಜಿ ಅಂದರೆ ರಾಮ ಅಂತ, ಅದಲ್ಲ. ಈ ಮೂಲಕವಾಗಿ ಕಾರ್ಮಿಕರಿಗೆ ಅನ್ಯಾಯ ಎಸಗ್ತಾ ಇದೆ, ಅದರ ವಿರುದ್ಧ ನಮ್ಮ ಹೋರಾಟ ಅಂತ ಮಾತನಾಡಿದ್ದಾರೆ.